ಯಾರು ಆ ಥರ ಏನಿಲ್ಲ. ಈಗ ಸ್ವಲ್ಪ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ. ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು, ಆ ತಗೊಂಡಂಥ ನಂತರ ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ. ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ. ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಲ್ಲ, ಆ ಥರ ಏನಿಲ್ಲ. ಬಿಹಾರ್ ಚುನಾವಣೆ ಬೇರೆ ಬೇರೆ ವಿಚಾರಗಳು ಅವರ ಹತ್ರ ಬ್ಯುಸಿಯಾಗಿ ಮೀಟಿಂಗ್ಗಳು ಶೆಡ್ಯೂಲ್ಡ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ. ಕೆಲವರಿಗೆ ಪವರ್ ಅನ್ನೋದೇ ಮುಖ್ಯ ಆಗ್ಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ತಾವು ಇದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ಯಾರು ಹೇಳಿದ್ರು? DCM DK ಶಿವಕುಮಾರ್ ಅವರು ಪವರು ಕೆಲವರು ಪವರ್ ಅನ್ನೋದೇ ಮುಖ್ಯ ಆಗ್ಬಿಟ್ಟಿರುತ್ತೆ, ಏನು ಮಾಡೋಣ, ಯಾರೋ ಕಷ್ಟಪಡ್ತಾರೆ, ಇನ್ಯಾರಿಗೂ ಅದು ಲಾಭ ಸಿಗುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ. ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು. ಮಾತು ಕೊಟ್ಟರೆ ಯಾರೇ ಆಗಲಿ ಮಾತು ಕೊಟ್ಟರೆ ಮಾತು ಉಳಿಸ್ಕೋಬೇಕು ರಾಜಕಾರಣದಲ್ಲಿ ಅಂತ. ಆ ಮಾತು ಉಳಿಸಿಕೊಳ್ಳುವ ಅಥವಾ ಅದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ಸಮಯ ಬಂದಿದೆ ಅನ್ಸುತ್ತೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವೇನು ಹೇಳ್ತೀರಿ ಅದನ್ನು ನಾನು ಕೇಳ್ತೀನಿ. ಸಿಎಂ ಆಗಲಿ ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ಸರ್. ನಿನ್ನೆನೂ ಕೂಡ ಘೋಷಣೆ ಕೂಗಿದ್ದಾರೆ. ಇನ್ನೆಷ್ಟು ದಿನ ಕಾಯಬೇಕು? ಆ ಸಮಯ ಬಂದಿಲ್ವಾ? 2.5 ವರ್ಷ ಆಯ್ತು ಅಧಿಕಾರ. ಅದು ನಿಮ್ಮ ಮುಂದೆ ನಡೆಯುವಂಥ ಚರ್ಚೆ ಅಲ್ಲ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಏನೇ ಮಾಡಬೇಕು ಅಂದರೂ ಪಕ್ಷ ತೀರ್ಮಾನ ಮಾಡಬೇಕೆ ಹೊರತು ವೈಯಕ್ತಿಕವಾದಂಥ ವಿಚಾರ ಇಲ್ಲಿಲ್ಲ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಬಟ್ DK ಶಿವಕುಮಾರ್ ಅವರು ಶ್ರಮದ ಪ್ರತಿಫಲವನ್ನು ಕೇಳ್ತಾ ಇದ್ದಾರೆ. ಇಲ್ಲ, ಶ್ರಮ ಎಲ್ಲರೂ ಹಾಕಿದ್ದಾರೆ. ಶಿವಕುಮಾರ್ ಅವರು ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗಬೇಕು ಅಂತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಒಬ್ರು MP ಆಗಬೇಕು ಅಂತಾರೆ, ಒಬ್ರು MLA ಆಗಬೇಕು ಅಂತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಆಸೆ ಆಕಾಂಕ್ಷೆಗಳು.